ಏನಾಯಿತು ಮೃಗಶಿರ? ಏಕೆ ಹೀಗೆ ಧಾವಂತದಿಂದ ಧಾವಿಸಿ ಬಂದೆ? ಪ್ರಭು, ಅದು ದೊಡ್ಡ ಅನಾಹುತವೇ ನಡೆದು ಹೋಗಿದೆ. ಅನಾಹುತವೇ? ಹೌದು ಪ್ರಭು. ನೀವು ನಿಮ್ಮ ಆ ವೈರಿಗಳನ್ನು ಪತ್ತೆ ಹಚ್ಚಲು ಕಳುಹಿಸಿದ ಜ್ವಾಲಾಕ್ಷ ಸತ್ತು ಹೋಗಿದ್ದಾನೆ. ಏನು ಹೇಳುತ್ತಿರುವೆ ಮೃಗಶಿರ? ಹೀಗಾಗುವುದಕ್ಕೆ ಹೇಗೆ ಸಾಧ್ಯ? ಇದು ಸತ್ಯ ಪ್ರಭು. ವಿಷಯ ಹೌದೋ ಅಲ್ಲವೋ ಎಂಬುದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹೇಳುತ್ತಿದ್ದೇನೆ. ಜ್ವಾಲಾಕ್ಷ ಮರಣಿಸಿರುವುದು ಸತ್ಯ. ಹಾಗಿದ್ದರೆ ಅವರು ಅಷ್ಟೊಂದು ಶಕ್ತಿವಂತರೇ? ಇದೇನಾಗಿ ಹೋಯಿತು? ಜ್ವಾಲಾಕ್ಷ ಸಾಮಾನ್ಯ ಅಸುರನಲ್ಲ, ಬ್ರಹ್ಮನಿಂದಲೇ ವರ ಪಡೆದವನು, ಅತ್ಯಂತ ಶಕ್ತಿ ಉಳ್ಳವನು, ಕ್ಷಣಾರ್ಧದಲ್ಲಿಯೇ ಎಲ್ಲವನ್ನೂ ತನ್ನ ನೋಟ ಮಾತ್ರದಲ್ಲಿಯೇ ದಹಿಸುವ ಬಲವುಳ್ಳವನು. ಅಂತಹವನು ಹತನಾದನೆಂದರೆ ನಂಬಲು ಕಷ್ಟವಾಗುತ್ತದೆ. ಹೌದು ಪ್ರಭು, ನಮ್ಮವರಿಂದನೇ ಕೇಳಿ ತಿಳಿದುಕೊಂಡಿರುವ ಸುದ್ದಿ ಅಂದ ಮೇಲೆ ವಿಷಯ ನಿಜವೇ ಆಗಿರುತ್ತದೆ. ಇನ್ನು ಸುಮ್ಮನೆ ಕೂರುವುದು ತರವಲ್ಲ. ಮುಂದಿನ ಹೆಜ್ಜೆಯನ್ನು ನಾನೇ ಇಡುತ್ತೇನೆ. ಹೀಗೆ ಅವರಿವರನ್ನು ನಂಬಿಕೊಂಡು ಕೂತರೆ ನನ್ನ ಕೆಲಸವಾಗುವುದಿಲ್ಲ. ಆ ಶಕ್ತಿಗಳು ನನ್ನ ಬುಡಕ್ಕೆ ಬರುವುದರ ಮೊದಲು ನಾನೇ ಉಪಾಯ ಮಾಡಿ ಅವರನ್ನು ಕಟ್ಟಿ ಹಾಕಬೇಕು. ಆ ಕೆಲಸ ನಾನು ಇಲ್ಲಿ ಕುಳಿತರೆ ಆಗುವುದಿಲ್ಲ. ಹೇಗೆ ಹೋಗಬೇಕು? ಹೋಗುತ್ತೇನೆ. ನನ್ನ ಶತ್ರುಗಳ ರುಂಡವನ್ನು ಕತ್ತರಿಸಿ ತರುತ್ತೇನೆ. ಸ್ವಾಮಿ, ನಿನ್ನೆ ಏನಾಯಿತು ಎಂದು ಹೇಳಲೇ ಇಲ್ಲ. ಈಗಲಾದರೂ ಹೇಳಬಹುದಲ್ಲ? ಹೇಳುತ್ತೇನೆ, ಆದರೆ ನೀವಾರು ಗಾಬರಿಗೊಳ್ಳಬಾರದು. ಗಾಬರಿಯೇ? ಅಂಥ ವಿಷಯವೇನು ಸ್ವಾಮಿ? ಅದೇನು ವಿಷಯವೆಂದು ಹೇಳಿ ಸ್ವಾಮಿ. ಆದರೆ ಯಾವ ವಿಷಯವನ್ನು ನಮ್ಮಿಂದ ಮುಚ್ಚಿಡಬೇಡಿ. ಅಂತಹ ದೊಡ್ಡ ವಿಷಯವೇನೂ ಇಲ್ಲ, ಆದರೆ ಸ್ವಲ್ಪ ಭಯಪಡಿಸುವಂಥದ್ದು. ಮಹರ್ಷಿಗಳೇ, ನೀವು ಹೇಳುತ್ತಿರುವುದು ಕೇಳಿದರೆ ನಮ್ಮ ರಾಜ್ಯಕ್ಕೆ ಹೌದು ಕಂಟಕ ಎದುರಾಗಲಿದೆ ಎನಿಸುತ್ತದೆ. ನಿಮ್ಮಲ್ಲಿ ನಾನು ಪ್ರಾರ್ಥಿಸುತ್ತೇನೆ, ದಯಮಾಡಿ ಅದೇನೆಂದು ಹೇಳಿ. ಹಿಂದೆ ಏನಾಗಿದೆ ಎನ್ನುವುದರ ಅನುಭವ ನಿನಗಿದೆ ಅಲ್ಲವೇ ರೇಣುರಾಜ? ಅದರಂತೆಯೇ ಮುಂದೆಯೂ ಆಗುತ್ತದೆ. ಒಂದು ರಾಜ್ಯ ದೇಶ ಎಂದ ಮೇಲೆ ಸಮಸ್ಯೆಗಳು ಪರಿಸ್ಥಿತಿಗಳು ಒಂದೇ ರೀತಿ ಇರುವುದಿಲ್ಲ. ಕ್ಷಣ ಕ್ಷಣಕ್ಕೂ ಬದಲಾಗುತ್ತಲೇ ಇರುತ್ತವೆ. ದಂಗೆ, ಆಕ್ರಮಣ, ಯುದ್ಧ, ರಾಜಕೀಯ ಇವೆಲ್ಲವೂ ಇದ್ದದ್ದೇ. ಕೆಲವೊಮ್ಮೆ ಕೆಲವು ಸಂಗತಿಗಳು ಆಡಳಿತ ಅಧಿಕಾರಿಯ ಕೈಮೀರಿ ನಡೆಯುವುದು ಉಂಟು. ಆ ಕ್ಷಣದಲ್ಲಿ ತುರ್ತಾಗಿ ಅದನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ನಾವು ಹೊಂದಿರಬೇಕಾಗುತ್ತದೆ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಎನ್ನುವಂತಾಗಬಾರದು. ಮುಂಬರುವ ಅಪಾಯಗಳನ್ನು ಈಗಲೇ ಅರಿತು ಅದನ್ನು ನಿಭಾಯಿಸಲು ಈಗಲೇ ಸಿದ್ಧರಾಗಿರಬೇಕಾಗುತ್ತದೆ. ಇದು ಒಂದು ರೀತಿಯ ರಾಜಕೀಯ ನೀತಿಯೂ ಹೌದು. ನೀವು ಹೇಳುವುದನ್ನು ನಾನು ಒಪ್ಪುತ್ತೇನೆ ಮುನಿಗಳೇ. ನೀವು ಹೀಗೆ ಹೇಳುತ್ತಿದ್ದರೆ ಮುಂದಿನ ದಿನಗಳು ಎಷ್ಟು ಭಯಾನಕವಾಗಿರುತ್ತದೆ ಎನ್ನುವ ಚಿಂತೆ ಆವರಿಸುತ್ತಿದೆ. ಹೆದರಬೇಕಾದ ಅಗತ್ಯವಿಲ್ಲ ರೇಣುರಾಜ. ಹಾಗಾಗಬಾರದು ಎನ್ನುವ ಕಾರಣಕ್ಕಾಗಿ ಎಚ್ಚರಿಸುತ್ತಿದ್ದೇನೆ. ಇದೆಲ್ಲದಕ್ಕೆ ಒಂದೇ ಒಂದು ಪರಿಹಾರ ಎಂದರೆ ಜಮದಗ್ನಿ ಸಿದ್ಧನಾಗಬೇಕು. ಗುರುವರ್ಯ, ಅದಕ್ಕೆ ಸ್ವತಃ ನೀವೇ ಇದ್ದೀರಲ್ಲ. ನೀವೇ ಗುರುಪೀಠದಲ್ಲಿರುವಾಗ ನಿಮ್ಮ ಮಗನಿಗೆ ಬೇರೆ ಕಡೆ ಶಿಕ್ಷಣ ನೀಡುವ ಅಗತ್ಯವಿದೆ? ಬ್ರಹ್ಮಾವರ್ತದ ಭೃಗು ಆಶ್ರಮವೇ ಇದಕ್ಕೆ ಸರಿಯಾದ ಜಾಗ. ಜಮದಗ್ನಿಯನ್ನು ಒಬ್ಬ
ಸಮರ್ಥ ಯೋಧನನ್ನಾಗಿ ಮಾಡುವ ಯಾರಾದರೊಬ್ಬರು ಈ ಭೂಮಿಯ ಮೇಲೆ ಇದ್ದಾರೆ ಎಂದರೆ ಅದು ಭೃಗು ಮಹರ್ಷಿಗಳು ಮಾತ್ರ. ಅವರೇ ಇದಕ್ಕೆ ಸರಿಯಾದ ವ್ಯಕ್ತಿ. ಧನ್ಯವಾದಗಳು ಮುನಿಗಳೇ, ಧನ್ಯವಾದಗಳು. ನಮಗಾಗಿ, ನಮ್ಮ ರಾಜ್ಯಕ್ಕಾಗಿ ನೀವು ತೆಗೆದುಕೊಂಡಿರುವ ನಿರ್ಧಾರ ಬಹಳ ದೊಡ್ಡದು. ನಿಮಗೆ ಅದೆಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಈ ನಾಡಿನಲ್ಲಿ ಬದುಕುವ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ. ನಮಗೆ ಆಶ್ರಯ ನೀಡಿರುವ ಈ ಭೂಮಿಯ ಋಣ ತೀರಿಸಲಾಗದು. ನಾವು ಇರುವವರೆಗೂ ಈ ರಾಜ್ಯದ ಹಿತ ಕಾಯುವಲ್ಲಿ ನಮ್ಮ ಕೈಲಾದ ಸೇವೆಯನ್ನು ಮಾಡುತ್ತೇವೆ ಅಷ್ಟೇ. ಅಯ್ಯೋ, ಈ ಮೂಟೆನ ಎಲ್ಲಿಡೋದು? ಆ ಕೋಣೆಲಿಡಿ. ನೀನಾ? ನಾನೇ. ನೀನು ಹೇಗಿಲ್ಲಿಗೆ ಬಂದೆ? ನಾನು ಇಲ್ಲಿಗೆ ಹೇಗೆ ಬಂದೆ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಬಂದೆ ಅನ್ನೋದು ಮುಖ್ಯ. ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಹೋಗ್ತೀನಿ, ಆದರೆ ನಾನಿವಾಗ ಕೇಳೋ ಪ್ರಶ್ನೆಗಳಿಗೆ ನೀನು ಪ್ರಾಮಾಣಿಕವಾಗಿ ಉತ್ತರ ಕೊಡು. ಆಮೇಲೆ ನಾನೇ ಹೊರಟೋಗ್ತೀನಿ. ನೀನು ಕೇಳೋದೆಲ್ಲ ಕೇಳಾಗಿದೆ, ನಾನು ಹೇಳೋದೆಲ್ಲ ಹೇಳಾಗಿದೆ. ಇನ್ನೇನು ನಿನ್ನ ಸಮಸ್ಯೆ? ನೀನು ನಿಜವಾಗ್ಲೂ ಈ ಮದುವೆ ಆಗ್ತಿದೆಯಲ್ಲಮ್ಮ? ಯಾಕೆ ಸುಮ್ಮನೆ ಆಗ್ಬಿಟ್ಟೆ ಅಲ್ಲಮ್ಮ? ಹೇಳು, ನಿನ್ನ ಮನಸ್ಸಿಂದ ಒಪ್ಕೊಂಡೆ ಈ ಮದುವೆ ಆಗ್ತಾ ಇದೆಯಾ? ನಾನು ಹೇಳೋದೆಲ್ಲ ಹೇಳಾಗಿದೆ. ಮೊದಲೇ ನನ್ನ ತಲೆ ಕೆಟ್ಟಿದೆ. ನೀನು ನನ್ನ ತಲೆ ಕೆಡಿಸ್ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಇಲ್ಲ, ನಾನು ಎಲ್ಗೂ ಹೋಗಲ್ಲ. ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ಈ ವಿಷಯ ಯಾರಿಗಾದ್ರೂ ತಿಳಿದರೆ ಏನು ಗತಿ ರೇಣುಕೆ? ಏಕೆ ನೀನು ಏನನ್ನು ಯೋಚಿಸದೆ ಇಷ್ಟು ಮುಂದುವರೆದು ಬಿಟ್ಟೆ? ನಾವೆಲ್ಲ ನೀನನ್ನು ಒಬ್ಬ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಎಷ್ಟೆಲ್ಲ ಕನಸನ್ನು ಕಟ್ಟಿದ್ದೆವು. ಆದರೆ ನೀನು ಆಶ್ರಮ ಸೇರುವ ಮನಸ್ಸು ಮಾಡುವೆ ಎಂದು ನಾನು ಎಂದೂ ಎಣಿಸಿರಲಿಲ್ಲ. ನಿಮ್ಮ ಮನಸ್ಸನ್ನು ನೋಯಿಸಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ ಅಮ್ಮ. ಆದರೆ
ನನಗೆಂದೂ ಈ ರಾಜಕೀಯ ವೈಭೋಗ ಆಡಳಿತ ಇದ್ಯಾವುದೂ ಇಷ್ಟವಿರಲಿಲ್ಲ. ಇಲ್ಲಿನ ಜೀವನಕ್ಕಿಂತ ನನಗೆ ಆಶ್ರಮದ ಜೀವನವೇ ಹೆಚ್ಚು ಹಿಡಿಸುತ್ತಿತ್ತು ಅಮ್ಮ. ಅಲ್ಲಿನ ಸರಳ ಜೀವನ, ಚಮದಗ್ನಿಯೊಂದಿಗೆ ಒಡನಾಟ, ಅಲ್ಲಿನ ಕಲಿಕೆ ಇದೆಲ್ಲವೂ ನನಗೆ ಬಹಳ ಇಷ್ಟವಾಗಿತ್ತು. ಕೇವಲ ಅಷ್ಟನ್ನೇ ಹೇಳಬೇಡ. ನಿನ್ನ ತಂದೆಯವರು ನಿನ್ನ ಮೇಲೆ ಪ್ರಾಣವನ್ನೇ ಇರಿಸಿಕೊಂಡಿದ್ದಾರೆ. ಇಂದಲ್ಲ ನಾಳೆ ನೀನು ಈ ನಾಡಿನ ರಾಣಿಯಾಗುವೆ, ಈ ನಾಡನ್ನು ಆಳುವೆ ಎನ್ನುವ ಅವರ ಕನಸು ನಿನಗೆ ಕಾಣಿಸುತ್ತಿಲ್ಲವೇ? ಚಮದಗ್ನಿ ರಾಜನೋ ರಾಜಕುಮಾರನೋ ಅಲ್ಲದೇ ಇರಬಹುದು, ಆದರೆ ಅವನು ಅವರೆಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಬುದ್ಧಿಯಲ್ಲಿ, ಬಲದಲ್ಲಿ ಅವನಿಗೆ ಸರಿಸಮರಾದವರು ಯಾರೂ ಇಲ್ಲ. ನೀನು ಕೇವಲ ನಿನ್ನ ಮೂಗಿನ ನೇರಕ್ಕೆ ಮಾತನಾಡುತ್ತಿದ್ದಿ. ನಿನಗೆ ಏನು ಹೇಳಬೇಕು ನನಗೆ ತಿಳಿಯದಾಗಿದೆ. ಇದರಿಂದ ದೊಡ್ಡ ಅನಾಹುತವೇ ಆಗಲಿದೆ ಎನ್ನುವುದು ಸತ್ಯ. ನಿನ್ನ ತಂದೆಯವರು ನಾನು ನಿನ್ನನ್ನು ಇಷ್ಟು ಮುದ್ದಿನಿಂದ ಸಾಕಿದ್ದು ಕಠಿಣವಾದ ವ್ರತಾಚರಣೆಯನ್ನು ಪಾಲಿಸುವ ಆಶ್ರಮವಾಸಿಯಾಗಲೆಂದೇ? ನೀನು ಕಷ್ಟಪಡುವುದನ್ನು ನೋಡಲೆಂದೇ? ಈ ವಿಷಯ ನಿನ್ನ ತಂದೆಯವರಿಗೆ ಗೊತ್ತಾದರೆ ಏನಾಗುತ್ತದೆಯೋ ಎನ್ನುವ ಭಯವಾಗುತ್ತಿದೆ. ಅಮ್ಮ, ಹೇಗಾದರೂ ಮಾಡಿ ಅಪ್ಪನನ್ನು ನೀವೇ ಒಪ್ಪಿಸಬೇಕು ಅಮ್ಮ. ನೀನೇನು ಮಾತನಾಡುತ್ತಿರುವೆ ಎನ್ನುವ ಪರಿವಿದೆ ನಿನಗೆ? ಯಾವುದೋ ರಾಜಕುಮಾರನಾಗಿದ್ದರೆ ಬೇರೆ, ಆದರೆ ಜಮದಗ್ನಿ ಮುನಿಕುಮಾರ. ನಿನಗೂ ಅವರಿಗೂ ಅಂತರವಿದೆ. ನಿನ್ನ ತಂದೆಯವರು ಯಾವುದಕ್ಕೂ ಕಡಿಮೆಯಾಗದಂತೆ ನಿನ್ನನ್ನು ಬೆಳೆಸಿದ್ದಾರೆ ರೇಣುಕೆ. ಹೀಗಿರುವಾಗ ಒಬ್ಬ ಸಾಮಾನ್ಯ ಮುನಿಕುಮಾರನಿಗೆ ಕೊಟ್ಟು ನಿನ್ನ ವಿವಾಹ ಮಾಡುತ್ತಾರೆಯೇ? ಅಪ್ಪ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಎಂದು ನನಗೂ ತಿಳಿದಿದೆ ಅಮ್ಮ. ಇದೇನಿದು? ಊರೆಲ್ಲ ಇಷ್ಟೊಂದು ಅಲಂಕರಿತವಾಗಿದೆ. ಯಾವುದೋ ವಿಶೇಷ ಕಾರ್ಯಕ್ರಮವೋ ಔತಣವೋ ಇರಬೇಕು. ಇರಲಿ, ರೇಣುರಾಜನ ಸಾಮ್ರಾಜ್ಯದಲ್ಲಿ ಪ್ರಜೆಗಳಿಗೆ ಸುಖ, ಶಾಂತಿ, ನೆಮ್ಮದಿಗೆ ಕೊರತೆ ಇಲ್ಲ ಎಂದಾಯಿತು. ಒಂದು ರಾತ್ರಿ ನಾನು ಇಲ್ಲಿಯೇ ಕಳೆದರೆ ನಾಳೆಯ ಒಳಗಾಗಿ ನನ್ನ ಪ್ರೇಯಸಿಯನ್ನು ಹುಡುಕಿಕೊಂಡು ಅವಳನ್ನು ನನ್ನ ಸಾಮ್ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಚೆಲುವೆ, ನೋಡು, ಚಕ್ರವರ್ತಿಯಾದ ನಾನು ನಿನಗಾಗಿ ಬೀದಿ ಸುತ್ತುವ ಅಲೆಮಾರಿಯಂತಾಗಿದ್ದೇನೆ. ನಿನ್ನನ್ನು ಇಷ್ಟು ಪ್ರೀತಿಸುವ ನನಗೆ ನೀನು ಸಿಗಲೇಬೇಕು. ನನ್ನವಳ ಯೋಚನೆಯಲ್ಲಿ ಈ ರಾತ್ರಿ ಇಲ್ಲಿಯೇ ತಂಗಿದ್ದು ಸೂರ್ಯೋದಯದ ನಂತರ ನನ್ನ ಪಯಣವನ್ನು ಮುಂದುವರಿಸುತ್ತೇನೆ. ರೇಣಿಕೆ, ನೀನು ಬಂದಿದ್ದೀಯಾ ಎಂದು ನನಗೆ ಗೊತ್ತು ರೇಣಿಕೆ. ಮರೆಯಲಿರುವ ಅವಶ್ಯಕತೆ ಇಲ್ಲ. ಹೊರಗೆ ಬಾ ರೇಣಿಕೆ.
ನನಗೆ ನಿನ್ನ ಇರುವು ತಿಳಿಯುವುದಿಲ್ಲ ಎಂದುಕೊಂಡಿದ್ದೀಯಾ ರೇಣುಕೆ? ಹಾಗೆಲ್ಲ ಜಮದಗ್ನಿ, ನೀನು ಹೊರಡುವ ತಯಾರಿಯಲ್ಲಿದ್ದೀಯಲ್ಲವೇ? ಸುಮ್ಮನೆ ನನ್ನಿಂದೇಕೆ ತೊಂದರೆ ಎಂದು ನಾನು ಮರೆಯಲ್ಲಿಯೇ ನಿಂತು ನೋಡುತ್ತಿದ್ದೆ ಅಷ್ಟೇ. ಏನು? ನಿನ್ನಿಂದ ನನಗೆ ತೊಂದರೆಯೇ? ಅದೆಂದಿಗೂ ಸಾಧ್ಯವೇ ಇಲ್ಲ ರೇಣುಕೆ. ನನ್ನೆಲ್ಲ ತೊಂದರೆ ತಾಪತ್ರಯಗಳನ್ನು ಪರಿಹರಿಸುವವಳು ನೀನು. ನಿನ್ನಿಂದ ತೊಡಕಾಗುವ ಮಾತೇ ಇಲ್ಲ. ರೇಣುಕೆ, ಎಲ್ಲಮ್ಮ ಹಾಗೂ ಕಾರ್ತವೀರ್ಯ ಮೂವರು ಎಷ್ಟು ಸನಿಹದಲ್ಲಿದ್ದಾರೆ. ಇದ್ದರೆ ಸಮಸ್ಯೆ ಏನು ದೇವಿ? ನಿನ್ನ ಆತಂಕವೇನೆಂದು ನನಗೆ ಅರ್ಥವಾಗುತ್ತಿಲ್ಲ. ಇದು ನಿಮಗೆ ಅರ್ಥವಾಗುತ್ತಿಲ್ಲ ಎಂದರೆ ಹೇಗೆ ಸ್ವಾಮಿ? ಇದನ್ನು ನಾನು ನಂಬಬೇಕೆ? ನಂಬಲೇಬೇಕು ದೇವಿ, ಏಕೆಂದರೆ ಅದೇ ಸತ್ಯ. ಒಂದು ವೇಳೆ ಆ ಕಾರ್ತವೀರ್ಯನ ಕಣ್ಣಿಗೆ ರೇಣುಕೆ ಏನಾದರೂ ಬಿದ್ದರೆ ಅವಳನ್ನು ಮತ್ತಷ್ಟು ಹಿಂಸಿಸಲು ಪ್ರಯತ್ನಿಸುತ್ತಾನೆ ಸ್ವಾಮಿ. ಇನ್ನೇನಾದರೂ ಅವರೇ ಅವನ ಅಂತ್ಯಕ್ಕಾಗಿ ಹುಟ್ಟಿದವರು ಎನ್ನುವ ಸುಳಿವು ಅವನಿಗೆ ದೊರೆತರೆ ಅವನು ಸುಮ್ಮನಿರುತ್ತಾನೆಯೇ? ಅವನು ನರರೂಪಿ ರಕ್ಕಸ. ಆ ಮಕ್ಕಳಿಗೆ ಏನಾದರೂ ತೊಂದರೆ ಮಾಡಿಯೇ ಮಾಡುತ್ತಾನೆ. ಅವರೇ ಅವನ ಮೃತ್ಯುವೆಂದು ಕಾರ್ತವೀರ್ಯನಿಗಿನ್ನೂ ತಿಳಿದಿಲ್ಲವಲ್ಲ ದೇವಿ? ಹಾಗಿದ್ದ ಮೇಲೆ ಅವನೇನು ಮಾಡಲು ಸಾಧ್ಯ? ಅವನಿಂದ ರೇಣುಕೆಗೆ ಒಂದಾದ ಮೇಲೊಂದರಂತೆ ತೊಂದರೆ ಆಗುತ್ತದೆ ಸ್ವಾಮಿ. ರೇಣುಕೆಯನ್ನು ಕಂಡು ಅವಳನ್ನು ಪಡೆಯಲೇಬೇಕು ಎನ್ನುವ ಹಠಕ್ಕೆ ಬಿದ್ದಿದ್ದಾನೆ. ಅದಕ್ಕಾಗಿ ಅವನು ಎಷ್ಟೆಲ್ಲ ನಾಟಕವನ್ನು ಮಾಡುತ್ತಿದ್ದಾನೆ. ಇದೊಂದು ಕಡೆ ಆದರೆ ರೇಣುಕೆಯೇ ಅವನ ಮೃತ್ಯು ಎಂದು ಅವನಿಗೆ ತಿಳಿದರೆ ಪರಿಸ್ಥಿತಿ ಹೀಗೆ ಇರುವುದಿಲ್ಲ ಅಲ್ಲವೇ ಸ್ವಾಮಿ? ಅವನು ರೇಣುಕೆ ಎಲ್ಲಮ್ಮರನ್ನು ಕೊಲ್ಲಲು ಸಂಚು ರೂಪಿಸುತ್ತಾನೆ ಅಲ್ಲವೇ? ಈ ಮೊದಲು ಅದೆಷ್ಟೋ ರಕ್ಕಸರನ್ನು ಇವರ ಹುಡುಕಾಟಕ್ಕಾಗಿಯೇ ಕಳುಹಿಸಿದ್ದಾನೆ. ಈಗಲೂ ಅಷ್ಟೇ. ಜ್ವಾಲಾಕ್ಷನನ್ನು ಇವರೇ ಸಮ್ಮಾನಿಸಿದ ವಿಷಯವೇನಾದರೂ ಬೆಳಕಿಗೆ ಬಂದರೆ ಇವರೇ ತನ್ನ ಶತ್ರುಗಳು ಎನ್ನುವುದು ಅವನಿಗೆ ತಿಳಿಯುತ್ತದೆ. ಅದರಲ್ಲೂ ಅವನಿಗೀಗ ರೇಣುಕೆ ಅಲ್ಲೇ ಎಲ್ಲೋ ಇರುವ ಸುಳಿವು ದೊರೆತಂತಿದೆ. ಒಂದು ವೇಳೆ ಅವನಿಗೆ ಅವಳು ಎದುರಾದರೆ ಮತ್ತೆ ಅವಳನ್ನು ಪೀಡಿಸುವುದಕ್ಕೆ ಮುಂದಾಗುತ್ತಾನೆ ಸ್ವಾಮಿ. ಸತ್ಯವೆನ್ನುವುದು ಮರೀಚಿಕೆ ಇದ್ದಂತೆ ದೇವಿ. ಅದನ್ನು ಕಂಡುಹಿಡಿಯುವುದು ಅಷ್ಟು ಸುಲಭದ ಮಾತಲ್ಲ. ಕಾರ್ತವೀರ್ಯ ಚಕ್ರವರ್ತಿಯೇ ಇರಬಹುದು, ಬಲಶಾಲಿಯೇ ಇರಬಹುದು. ಆದರೆ ಸತ್ಯವನ್ನು ಹುಡುಕಲು ಕೇವಲ ದೈಹಿಕ ಬಲವೇ ಸಾಲುವುದಿಲ್ಲ, ಮಾನಸಿಕ ಬಲವೂ ಬೇಕು. ಅದು ಅವನಲ್ಲಿ ತುಸು ಕಡಿಮೆಯೇ ಇದೆ. ಅಷ್ಟಿದ್ದರೆ ಇಷ್ಟರಲ್ಲಿಯೇ ಅವನು ತನ್ನ ನಾಶಕ್ಕೆ ಕಾರಣರಾಗುವವರನ್ನು ಹುಡುಕಬಹುದಿತ್ತು. ಆದರೆ ಇನ್ನೂ ಸಹ ಅದು ಅವನಿಂದ ಸಾಧ್ಯವಾಗಲಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ದೇವಿ. ಆಗಲೇ ಅವನಿಗೆ ಸತ್ಯದ ದರ್ಶನವಾಗುವುದು. ಅಲ್ಲಿಯವರೆಗೂ ಅವನೆಷ್ಟೇ ಪ್ರಯತ್ನ ಪಟ್ಟರೂ ಅದರಿಂದ ಯಾವ ಫಲವೂ ದೊರೆಯುವುದಿಲ್ಲ. ಹೇಳು ರೇಣುಕೆ, ಜಮದಗ್ನಿ ದೂರ ಹೋಗ್ತಿದ್ದಾನೆ ಅನ್ನೋ ಬೇಜಾರಿಗೆ ನೀನು ಇಲ್ಲಿ ತನಕ ಬಂದ್ಯಾ? ಹೌದು ಎಲ್ಲಮ್ಮ, ನನಗೆ ನನ್ನ ಎಲ್ಲ ನೋವುಗಳನ್ನು ನಿನ್ನ ಬಳಿ ಹೇಳಿಕೊಳ್ಳಬೇಕು ಎನಿಸಿತು. ಅರಮನೆಯಲ್ಲಿ ಇದ್ದರೆ ಅಲ್ಲಿ ಮುಕ್ತವಾಗಿ ನನಗೆ ಅಳುವುದಕ್ಕೂ ಸಾಧ್ಯವಾಗುವುದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಎಲ್ಲಮ್ಮ, ನಾನು ಜಮದಗ್ನಿಯನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಅಮ್ಮನ ಬಳಿ ಹೇಳಿಬಿಟ್ಟೆ.